ತಮಿಳ್ನಾಡು ಇಶ್ಯೂ ಯಾಕೆ ಸಾಲ್ವ್ ಮಾಡೋಕ್ಕಾಗಲ್ಲ? ನೀರು ಇದ್ದಾಗ ನೀರು ಈಗ ಬರ್ತಾದೆ, ನಾವು 1 to 4 ಕೊಟ್ಟಿದ್ದೀವಿ, ಅವರು ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಸಮುದ್ರಕ್ಕೆ ಹೋಗುತ್ತೆ. ನೀರು ಕಡಿಮೆ ಆದಾಗ ಅವರ ಪರಿಸ್ಥಿತಿಗೆ ನೋಡಿ ಮಾಡ್ತಕ್ಕಂಥದ್ದನ್ನು ಒಂದು ಸಮದಾಶಿವಾಗಿ ಹೋಗ್ಬೇಕಾಗುತ್ತೆ. ರಾಜಕೀಯ ಹಿತಾಸಕ್ತಿ ಮೇಲೆ ಇವೆಲ್ಲ ನಡೀತವೆ. ಅದರಿಂದ ಬಹುಶಃ ನಾವು ನಮ್ಮ ಭಾಷೆ ಮೇಲೆ ಅಥವಾ ನಮ್ಮ ರಾಜ್ಯದ ಜನರ ಮೇಲೆ ಪಕ್ಕದ ರಾಜ್ಯಗಳು ಏನೇ ಒತ್ತಡ ಅಥವಾ ಏನೇ ಆಕ್ರಮಣ ಮಾಡಿದ್ರು ನಮ್ಮ ಭಾಷೆ ಮತ್ತು ಜಲ ರಕ್ಷಣೆ ವಿಚಾರದಲ್ಲಿ ನಾವೇನು ಬೇಕೋ ಸೂಕ್ತವಾದ ಧರ್ಮ ತಗೋತೀವಿ. ಆದ್ರೂ ಸೊ ಇವೆಲ್ಲ ನಡೀತಾ ಇರ್ತವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ನೋಡಿ ನೆಕ್ಸ್ಟ್ ಯಾವಾಗಲೂ ಕನ್ನಡ ಜಾರಿ ಇರುತ್ತೆ. ಯಾವಾಗಲೂ ಕನ್ನಡದ ಮೇಲೆ ನಾವು ಸಂಪೂರ್ಣ ನಾಮಫಲಕ ಇನ್ನೊಂದು ಮಾಡಬೇಕು ಅಂತಿರ್ತೀವಿ. ಆದರೆ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ನಡೀತಿರ್ತದೆ, ಯಾವಾಗಲೂ ಏನು ಮಾಡ್ದಲೇ ಇಲ್ಲ. ಸೊ ಅದೇ ಥರ ಕಠಿಣವಾಗಿ ನಾವು ಅದಕ್ಕೆ ಫಾಲೋ ಮಾಡ್ತೀವಿ ಅಂತ ಹೇಳಿದೆ ಸರ್. ಒಂದು ಕಡೆ RSSಗೆ ಒಂದು ಕಾರ್ಯಚಟುವಟಿಕೆಗಳ ನಿರ್ಬಂಧ ಇರ್ತೀರಿ, ಆದರೆ ಪುರಾತತ್ವ ಇಲಾಖೆ ಜಾಮಿಯಾ ಮಸೀದಿ ಸೇರುವಂಥದ್ದು, ಆದರೆ ಅದರ ಒಳಗಡೆ ಮದರಸ ನಡೆಸುವಂಥದ್ದು, ಅದನ್ನು ತೆರವುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಂಘಟನೆಗಳು ಮನವಿ ಮಾಡಿದ್ರು ಜಿಲ್ಲಾಡಳಿತಕ್ಕೆ. ಅದೆಲ್ಲ ಚರ್ಚೆಯಲ್ಲಿದೆ. ಅಂತಿಮವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಂದಾಗ ಅದನ್ನಲ್ಲಿ ಸೂಕ್ತ. ಅದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇರುವಂತ ಸ್ವಲ್ಪ ಸಾಕಷ್ಟು ಬಾರಿ ನಾವು ಇದನ್ನ ಮನವಿ ಕೊಟ್ಟಿದ್ದೀವಿ, ಇಷ್ಟೆಲ್ಲ ಇದಾದ್ರೂ ಕೂಡ ಅದಕ್ಕೆ ನಾನು ಹೇಳಿದ್ನಲ್ಲ, ಇವೆಲ್ಲ ಸಾಕಷ್ಟು ಚರ್ಚೆಯಲ್ಲಿ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಸೊ RSS ಒಂದು RSS ಆಗಿ ಉಳಿದಿಲ್ಲ. ಯಾವುದೇ ಸಂಘಟನೆಗಳು ಒಂದಷ್ಟು ಅವರವರ ಹಿತಾಸಕ್ತಿ ಅವರ ಬಯಲುಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ರೆ ಇವತ್ತು RSS ಪೂರ್ಣ BJP ಒಂದು ಅಂಗಪಕ್ಷವಾಗಿ ಉಳಿದಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ಆಗ್ತಾಯಿದೆ. ಅದು ಏನೇ ಚರ್ಚೆ ಆದ್ರೂ ಸೊ ಅಲ್ಟಿಮೇಟ್ ಸರ್ಕಾರ ಏನೇ ತೀರ್ಮಾನ ತೊಗೋಬೇಕಾದ್ರೂ ನನ್ನ ಹೇಳಿಕೆ ಇರ್ಬೋದು, ಇನ್ನೊಬ್ಬರು ಹೇಳಿಕೆ ಇರ್ಬೋದು, ಎಲ್ಲರ ಹೇಳಿಕೆಯನ್ನು ಗ್ರಹಿಸಿ ಕೊನೆಯಲ್ಲಿ ಕ್ಯಾಬಿನೆಟಿಗೆ ಬರುತ್ತೆ. ಆ ಸಂದರ್ಭ ಬಂದಾಗ ಏನು ಮಾಡ್ಬೋದು ಆ ತೀರ್ಮಾನ ತಗೋಬೋದು. ನಾನು ಹೊರಗಡೆ ಹೇಳ್ತಕ್ಕಂಥದ್ದು, ದಿನೇಶ್ ಹೇಳ್ತಕ್ಕಂಥದ್ದು, ರವಿ ಹೇಳ್ತಕ್ಕಂಥದ್ದು ಹೇಳಿಕೆಯಾಗಿ ಉಳಿಯುತ್ತೆ. ಕಾನೂನಾಗಿ ಮಾರ್ಪಾಡಾಗಬೇಕು ಅಂದರೆ ಅದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿಯವರು ಸೂಕ್ತವಾದಂಥ ಕಾನೂನನ್ನ ಮಾರ್ಪಾಡು ಮಾಡಿದಾಗ ಮಾತ್ರ ಆಗುತ್ತೆ. ಅದರಿಂದ ಈಗ ಅದರ ಪ್ರಸ್ತಾಪ ಮಾಡ್ತಕ್ಕಂಥದ್ದೇನು ಸೂಕ್ತ ಅಲ್ಲ. DCC ಬ್ಯಾಂಕ್ ವಿಚಾರವಾಗಿ ನಿಖಿಲ್ ಹೇಳ್ತಾರೆ, ಇಂಥ ಚುನಾವಣೆಗಳನ್ನ ದೇವೇಗೌಡರು ಸಾಕಷ್ಟು ನೋಡಿದ್ದಾರೆ, ಸ್ವಾಮಿ ಅವರು ಮುಖ್ಯಮಂತ್ರಿ ಈ ಥರ ಚುನಾವಣೆ ಮಾಡೋದ್ರಲ್ಲಿ. ಹೌದು, ಸದ್ಯ ಸರ್ಟಿಫಿಕೇಟ್ ಕೊಟ್ಟವರಲ್ಲ ನಿಮ್ಮ ನಿಖಿಲ್, ಥ್ಯಾಂಕ್ ಯು ಫಾರ್ ಗಿವ್ ದ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ದೇವೇಗೌಡರನ್ನ ಚುನಾವಣೆ ನಡೆದಿಲ್ಲ, ಈ ದೇಶದ ತಾಲೂಕು ಬೋರ್ಡ್ ಅಧ್ಯಕ್ಷರಿಂದ ಹಿಡಿದು ಪ್ರಧಾನಿವರೆಗೂ ಆಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡಲೇ ಇಲ್ಲ. ದೇವೇಗೌಡರ ಹೆಸರನ್ನ ಯಾಕೆ ಬಳಸ್ತಾರೋ ಗೊತ್ತಿಲ್ಲ. ಅವ್ರು ಮಾಡೋಕ್ಕಾಗದೇ ಇರೋದನ್ನ ದೇವೇಗೌಡರು ಬಳಸ್ಕೊಂಡು ಎಷ್ಟು ವರ್ಷ ದೇವೇಗೌಡರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೋ ಅಪ್ಪ ಮಕ್ಕಳು ಮತ್ತು ಪಕ್ಷದ ಲೀಡರ್ಗಳು ಗೊತ್ತಿಲ್ಲ. ನಾನು ಕೆಲವು ಥರ ಮಾತಾಡಿದ್ದಾರೆ ಜನತಾದಳದ ಕೆಲವು ಮಾಜಿ ಶಾಸಕರು. ಅವ್ರಿಗೆ ಬಾಯಿ ಇಡ್ತಾ ಇಲ್ಲದಿದ್ದವ್ರಿಗೆ ಬಾಯಿ ಇಡ್ತಾ ಇಟ್ಕೊಳ್ಬೇಕು ಅಂತ ನಾನು ಹೇಳೋಕ್ಕಾಗತ್ತಾ? ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ಕಳೆದ ಬಾರಿ ನಾವು ಅಪೋಸಿಷನ್ ಇದ್ದಾಗ 9 ಸೀಟ್ ಗೆದ್ದಿತ್ತು DC ಬ್ಯಾಂಕ್, 9 ಸೀಟು. ಸೊ ಅವರು BJPಯವ್ರ ಜೊತೆ ಸ್ನೇಹ ಮಾಡಿ ಸೊ ನಮ್ಮ 4 ಜನನ 24 ಗಂಟೆ ಅವಧಿಗೆ ಡಿಸ್ಕ್ವಾಲಿಫೈ ಮಾಡಿ ಸೊ ನಾಮಿನೇಟೆಡ್ ಮಾಡಿ ಉಮೇಶನ್ನು ಅಧ್ಯಕ್ಷನ ಮಾಡಿದ್ರು. ಆವಾಗ ಏನಾಯ್ತಿತ್ತಂತೆ, ಕಾನೂನು ಎಲ್ಲಿಗೋಗಿತ್ತಂತ ಅವತ್ತು ಜನತಾದಳದ ಮುಖಂಡರುಗಳಿಗೆ ಎಲ್ಲೋಗಿತ್ತಂತ ಕಾನೂನು, ಎಲ್ಲೋಗಿತ್ತಂತೆ ಸಾಮಾಜಿಕ ನ್ಯಾಯ, ಎಲ್ಲೋಗಿತ್ತಂತೆ ಪ್ರಜಾಪ್ರಭುತ್ವ. 1.5 ವರ್ಷ ಅವ್ರ ಸರ್ಕಾರ ಇರೋವರೆಗೂ ನಾಮಿನೇಟೆಡ್ ಅಧ್ಯಕ್ಷನ ಮಾಡ್ಕೊಂಡು ಅಧಿಕೃತವಾಗಿ 12ರಲ್ಲಿ 9 ಗೆದ್ದರ ಮೆಜಾರಿಟಿ ಇರಬೇಕು. ಸೊ 9ರಲ್ಲಿ 3 ಗೆದ್ದವರು ಆಡಳಿತ ಮಾಡಬೇಕು. ನಿಮಗೂ ಗೊತ್ತು, ನೀವು ಇದ್ರಿ. ಯಾರು ಮಾಡಿದ್ದದು? ಜನತಾದಳದವ್ರು ಮಾಡಿದ್ದು. ಇದೇ ಅವ್ರ ಅಪ್ಪ ಮಾಡಿದ್ದು. ಅವ್ರ ಅಪ್ಪನಿಗೆ ಹೇಳಕ್ಕೆ ಕೇಳಿ, ಇಂಥವೆಲ್ಲ ಮಾಡಬಾರ್ದಪ್ಪ, ನನಗೂ ಇಷ್ಟ ಇಲ್ಲ ನೀನು ಮಾಡ್ತಕ್ಕಂಥ ರೀತಿ ಅಂತ ಅವ್ರ ಅಪ್ಪನಿಗೆ ಬುದ್ಧಿ ಹೇಳ್ಬೇಕು. ಅವನು ನನಗೆ ಹೇಳಿದ್ರೆ ಏನು ಪ್ರಯೋಜನ? ಆಯಿತು, ಇವತ್ತು ಚುನಾವಣೆ ಮುಗಿತು. ಸಚಿನು ದಿನೇಶು ಇನಾನಿಮಸ್ ಆಗಿ ಯಾರು ಅಪ್ಲಿಕೇಶನ್ ಹಾಕಬೇಡ ಅಂದರು. ಸಂಪೂರ್ಣ 14ಕ್ಕೆ 13 ಸೊಸೈಟಿ ನಮ್ಮ ಪರ ಇದ್ದಾಗ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಸಂಪೂರ್ಣವಾಗಿ 7 TIPCMS 6 TIPCMS ಒಂದು ಎಲೆಕ್ಷನ್ ಆಗಿಲ್ಲ, 2 ಎಲಿಜಿಬಲ್ ಇಲ್ಲ, 3 ನಮ್ಮ ಪರ ಇದೆ. ಅಪ್ಲಿಕೇಶನ್ ಅದಕ್ಕೆ ಯಾರು ತಪ್ಪು? ಎಲಿಜಿಬಲ್ ಇಲ್ಲ ಅಂದ್ರೆ ಸುಸ್ತಿ ಆದರ್ನ ನಾವು ಸುಸ್ತಿ ಮಾಡಬೇಡ ಅಂತ ನಾನು ಕಟ್ಟೋಕ್ಕಾಗುತ್ತಾ? ಎಲಿಜಿಬಲ್ ಅಂದರೆ ಕಾನೂನು ರೀತಿಯಲ್ಲಿ ಸುಸ್ತಿ ಆಗಿರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ಗೆ ಎಲಿಜಿಬಲ್ ಇರೋದು. ಸೊ ಅದಾಯಿತು 2. ಇನ್ನು 2 ಹೋದರೆ 12ರಲ್ಲಿ 10 ಚುನಾವಣೆ ಇತ್ತು.
10 ಚುನಾವಣೆಯಲ್ಲಿ ವಾಪಸ್ ತಗೊಳಕ್ಕೆ ನಾನು ಹೇಳಿದ್ದ? ರವಿ ನೀನು ಹೇಳಿದ್ದೇನಪ್ಪ? ನಮ್ಮ ಡೈರಿಯಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರು ಬುದ್ಧಿ ಹೇಳಿದ್ರೆ ಕೇಳಿ. 10 ಚುನಾವಣೆ ನಡಿಬೇಕಾದ್ರೆ ಸೋಲು ಗೆಲುವು ಬೇರೆ, ನಾಚಿಕೆ ಆಗಬೇಕು ಜನತಾದಳು ಅದಕ್ಕಿಂತ ಮಾತಾಡಿದ್ರು ಸತ್ಯನ ಒಪ್ಕೊಂಡು ಸುಮ್ಮನೆ ಇರಬೇಕು. ಮಂಡ್ಯ ಮನ್ಮೂಲಲ್ಲಿ ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರ ಕಡೆಯವರು, ಅವಾಗ ಯಾಕೆ ಬುದ್ಧಿ ಹೇಳಲಿಲ್ಲ? ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು, ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಸೊಸೈಟಿಗಳಲ್ಲಿ 10 ಲಕ್ಷ 5 ಲಕ್ಷ ಅಂತ. ಯಾಕೆ ಬುದ್ಧಿ ಹೇಳಲಿಲ್ಲ ಅಂತ ಜನತಾದಳ ಲೀಡ್ರ್ಗಳು? ನಾಚಿಕೆ ಆಗಬೇಕು. ನಾನು ಜನತಾದಳದಲ್ಲಿದ್ದಾಗ ಇಂಥ ಅಲ್ಕ ಥರ ಮಾತಾಡ್ತಿರಲಿಲ್ಲ ನಾನು. ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ. ಈಗ 10 ಚುನಾವಣೆಗೆ ಹೋದೋ, ನಾಮಿನೇಷನ್ ಫೈಲ್ ಮಾಡಿದ್ರು. 10 ಚುನಾವಣೆಯಲ್ಲಿ 9 ಜನ, ಎಷ್ಟು ಜನ? 12ರಲ್ಲಿ ಆಮೇಲೆ 10 ಚುನಾವಣೆಗೆ ಹೋದ್ರಲ್ಲಿ 7 ವಾಪಸ್ ತಗೊಂಡ್ರು. 2 ನಾಮಿನೇಷನ್ನೇ ಸಲ್ಲಿಸಿರಲಿಲ್ಲ, ಇನಾನಿಮಸ್ಸಾಗಿ ಆಯಿತು. ಇನ್ನು 10ರಲ್ಲಿ 7 ಜನ ವಾಪಸ್ ತಗೊಂಡ್ರು. ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ಲ? ಚುನಾವಣೆ ಆಗಬೇಕಾಗಿತ್ತು. ಈಗ ನಾವು ಪಾಂಡವಪುರದಲ್ಲಿ ನನಗೆ ಗೊತ್ತು ನಾನು ಗೆಲ್ಲಲ್ಲ, ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ಸೊಸೈಟಿ, ನಾವು ಸೋಲ್ತೀವಿ. ಅಶೋಕ್ ಅಂತ ನಾವು ರೈತ ಸಂಘದ ಕ್ಯಾಂಡಿಡೇಟ್ನ ನಾವು ಅಲಯನ್ಸಲ್ಲಿ ಹಾಕಿದ್ದೀವಿ, ನಾವು ಸೋಲ್ತೀವಿ ಅಂತ ಗೊತ್ತು. ನಮ್ಗೆ ಓಟು ಭಾಳ ಕಡಿಮೆ, 5, 6, 8 ಓಟ್ ಬೀಳ್ಬೋದು. 6 ಓಟು, 20-30 ಓಟಲ್ಲಿ, 25 ಓಟಲ್ಲಿ 5, 6 ಓಟು ಅಲ್ತಾರೆ. ಜನಪ್ರತಿನಿಧಿ ಚುನಾವಣೆ ಆಗಲಿ ಅಂತ ಹೇಳಿ ನಾವು ನಮ್ಮ ರೈತ ಸಂಘದ ಮುಖಂಡರಿಗೆ ಚುನಾವಣೆ ಫೇಸ್ ಮಾಡಿ ಅಂತ ಹೇಳಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.